ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗ ನೀವು ಸಾಕಷ್ಟು ಕೇಳ್ತಾ ಇದ್ದೀರಿ DKC ವರ್ಸಸ್ ಸಿದ್ದು. ಮೋಸ್ಟ್ಲಿ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಆಗ್ಬೋದಾ ಅಥವಾ ಸಿದ್ದರಾಮಯ್ಯರ ಈ ಬಜೆಟ್ ಮೂಲಕ ಇನ್ನಷ್ಟು ಬಜೆಟ್ಗಳು ಮಂಡಿಸುವಂಥ ಸ್ಥಿತಿ ಬರ್ಬೋದಾ? ಯಾಕಂತಂದ್ರೆ ಈ ಬಜೆಟ್ ಭಾಳ ಮಹತ್ವದ್ದು ಯಾಕೆ ಆಗ್ತದೆ ಅಂತಂದ್ರೆ, ಮೊದಲನೇದಾಗಿ ಈ ಬಜೆಟ್ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ವರ್ಗದ ಆರೋಪ ಅಥವಾ ಒಂದು ಸುದ್ದಿ. ಯಾಕಂದ್ರೆ ಈ ಬಜೆಟನ್ನು ಸ್ವತಃ DKC ಅವ್ರು ಮಾಡಿಸ್ಬೇಕು ಅನ್ನುವಂಥ ವಾದವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಆದರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದರೆ ಅದು ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಆಲ್ರೆಡಿ ಸಿದ್ದರಾಮಯ್ಯ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರದ ತಮ್ಮ ಬಜೆಟ್ ಮಂಡನೆ ಅಂತ ಹೆಜ್ಜೆ ಇಡ್ತಾ ಇದ್ದಾರೆ. ಒಂದು ಒಳ್ಳೆಯ ಬಜೆಟ್ ಕೊಡುವ ದಿಶೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಬಟ್ ಅವ್ರಿಗೂ ಮನಸ್ಸಿನೊಳಗೆ ಒಂದಿಷ್ಟ ಗದ್ದಲ, ತೊಂದರೆ ಏನಾಗ್ಬೋದು ಅನ್ನುವಂಥದ್ದು. ಅದು ಇದೇ ನನಗೆ ಕೊನೆಯ ಬಜೆಟ್ ಆಗ್ಬೋದಾ ಅಂತೇಳಿ ಒಳ್ಳೆಯ ಬಜೆಟ್ ಕೊಟ್ಟು ಹೋಗಬೇಕು ಅನ್ನೋಂಥದ್ದು ಮನಸ್ಸಿನೊಳಗೆ ಇರ್ಬೋದು. ಈ ನೆಲೆಯಲ್ಲಿ ಇವತ್ತು ಗೊಂದಲಗಳು ಮೂಡ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ DKC ಅವ್ರಿಗಂತೂ ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು, ಈ ಸಲ ಬಿಟ್ಟು ಕೊಡಲೇಬಾರ್ದು ಅನ್ನೋಂಥ ಹಠಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ DKC ಅವರು. ಆದರೆ ಅದು ಸಾಧ್ಯನಾ ಅಂತ ಈಗ ತೋರಿಸಿದಂಥ ಒಂದು 30-40 ಜನ ಅಂತ ಇದ್ದಾರೆ ಇವರು. ಆ 40 ಜನ ಎಲ್ಲ ನಾಳೆ ಕಟ್ಟಾಳುಗಳಾಗಿ ನಮ್ಮ DKC ನಿಲ್ತಾರ ಅನ್ನುವಂಥ ಒಂದು ಪ್ರಶ್ನೆ. ಈ 40 ಜನರಿಂದ ಇವರು ಗೌರ್ಮೆಂಟ್ ಆಗ್ತದನಾ ಅನ್ನುವಂಥ ಮತ್ತೊಂದು ಪ್ರಶ್ನೆ. ಸರಳದಲ್ರಿ, 40 + 63 ಎಷ್ಟಾಯಿತು? 103 ಆಯಿತು. 103 10 ಶಾಸಕರು ಬೇಕು. 10 ಶಾಸಕರನ್ನು ಬೇಕಾದಂಗೆ ಎತ್ಕೊಂಡು ಬರ್ಬೋದು, ಒಂದು ತರ್ಕು ಇರ್ಬೋದು. BJPಗೆ ಇರೋದು ದೊಡ್ಡ ಅಮೌಂಟ್ ಅಲ್ಲ ಅಂತೇಳಿ. ಆದರೆ ಈ 40 ಶಾಸಕರ ಈ ಸರ್ಕಾರವನ್ನು ಬೀಳಿಸಿ DKC ಅವರೊಂದಿಗೆ BJPಗೆ ಹೋಗ್ತಾರ ಅನ್ನುವಂಥದ್ದು ಮತ್ತೊಂದು ದೊಡ್ಡ ಪ್ರಶ್ನೆ ಇಲ್ಲದ. ಯಾಕಂದ್ರೆ ಕೆಲವೊಬ್ಬರು ಕಾಂಗ್ರೆಸ್ ತಮ್ಮ ತಾವು ಗುರುತಿಸ್ಕೊಂಡು ಬಂದಂಥವ್ರು ಇದ್ದಾರೆ. ಈ ಹಿಂದೆ ನೋಡಿದ್ದೀರಿ ನೀವು, ಕೇವಲ 17 ಜನ ಬೇಕಾಗಿದ್ದರು. ಎಷ್ಟು? 17 ಜನ ಶಾಸಕರು ಬೇಕಾಗಿದ್ದರು. ಎಷ್ಟೊಂದು ತೊಂದರೆ ಆಯಿತು ಕಾಂಗ್ರೆಸ್ ಸರ್ಕಾರವನ್ನು ಬಿಡಿಸುವಲ್ಲೇ ಅನ್ನೋದು ನೆನಪಿಸ್ಕೊಂಡಾಗ DKC ಅವರು 40 ಜನರನ್ನ ಒಪ್ಪಿಸಿದಾರ ಈ ದಿಸೆಯಲ್ಲೇ ಅಥವಾ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಆ 17 ಜನ ಶಾಸಕರು ತರೋಲ್ಲೇ ಆವತ್ತಿನ ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅಲ್ಲಿ ವಿಶ್ವನಾಥ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಸೋಮಶೇಖರ್ ಅವರಾಗಿರ್ಬೋದು, ಯಾರ್ಯಾರು ಎಷ್ಟೇ ತ್ರಾಸು ತೊಗೊಂಡು ಏನು ಮಾಡಿದರು ನಾವು ನೋಡಿದಾಗ ಗೊತ್ತಾಗ್ತದೆ ಇತಿಹಾಸದಲ್ಲೇ. ಅಷ್ಟು ಸುಲಭದ ಕೆಲಸ ಅಲ್ಲ. 40 ಶಾಸಕರು BJPಗೆ ಹೋಗ್ತಾರೆ ಇವ್ರ ಜೊತೆಗೆ ಅಂತಂದ್ರೆ ಒಪ್ಪುವಂಥ ವಿಷಯನ ಅನ್ನುವಂಥದ್ದು. ಯಾಕೆಂದ್ರೆ BJPಯಲ್ಲಿ ಹೋದ್ರೆ ನಾಳೆ ಅವ್ರ ಭವಿಷ್ಯನವ್ರು ಚಿಂತನೆ ಮಾಡ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ತಮ್ಮ ಇದರಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇದ್ರ ಬಗ್ಗೆ ವಿಶೇಷವಾಗಿ ಹೆಚ್ಚು ಚಿಂತನೆ ಮಾಡಲಾರದ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಬಗ್ಗೆ ತಯಾರಿ ನಡೆಸಿದ್ದಾರೆ. ವಿವಿಧ ಇಲಾಖೆ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಈ ಸಲ ಅನ್ನೋದು ಚಿಂತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ. ಆದರೂ ಅಂದ್ಕೊಂಡ್ರಷ್ಟು ಸುಲಭ ಇಲ್ಲ ಏನಾಗ್ಬೋದು ಅನ್ನುವಂಥದ್ದು. ಯಾಕೆಂದ್ರೆ ಬೆಂಬಲಿಗರು ಮತ್ತು ಇವತ್ತು ನೋಡ್ರಿ DK ಶಿವಕುಮಾರ್ ಅವರಂತೂ ಈ ಹಾರ್ಸ್ ಟ್ರೇಡಿಂಗ್ದಲ್ಲಿ ಹಿಂದಿಂದ ನೋಡ್ತಾ ಬಂದಿದ್ವಿ. ಅವ್ರ ಇತಿಹಾಸ ನೋಡಿದಾಗ ಅವರು ಸುಲಭವಾಗಿ ಹಾರ್ಸ್ ಟ್ರೇಡಿಂಗದ ಸೂತ್ರಗಳಷ್ಟು ಬಿಟ್ಟು ಕೊಡೋದಿಲ್ಲ ಅನ್ನುವಂಥದ್ದು. ತಮಗೆ ಬೇಕಾದಾಗ ಮಾಡ್ಕೊಳ್ಳೋಕ್ಕೆ ಸಾಧ್ಯದ ಅವ್ರಿಗೆ ಅನ್ನುವಂಥ ಮಾತು ಕೇಳ್ತಾ ಇದ್ದಾವೆ. ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ಹೀಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವತಃ DKC ಅವರು ಯಾರು ಏನೇ ಹೇಳಿದರು ಸಹಿತ ಅವರಲ್ಲಿದ್ದಂಥ ಕಾಂಗ್ರೆಸ್ತನ ಏನದಲ್ಲ ಅದು BJP ಮುಂದೆ ಸಲಾಮ್ ಮುಗಿದಿದ್ದ, ಹೊಂದಾಣಿಕೆ ಮಾಡಿಕೊಂಡಿದ್ದ ಅನ್ನುವಂಥದ್ದು. ಆಗ ಸಟ್ನ ಹೇಳ್ಬೋದಿಲ್ಲ ಅಧಿಕಾರದ ಆಸೆ ಯಾರನ್ನ ಬಿಟ್ಟದ್ರಿ ಈ ಜಗತ್ತಿನಲ್ಲೇ ಅಂತೇಳಿ. ಆದರೂ ಹಲವು ಸಲ ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಎಲ್ಲ ನೆಲೆಯಲ್ಲೇನ ಸಿದ್ದರಾಮಯ್ಯನವರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೊರಟಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಒಂದೇದು ಬಜೆಟ್ ಮಾಡಿಸೋಣ ಮೊದಲ, ಆನಂತರ ಏನಾಗ್ತದೆ ಅನ್ನೋಂಥ ಮನೋಧರ್ಮ ಇರ್ಬೋದು ಸಿದ್ದರಾಮಯ್ಯನವರಲ್ಲೇ. ಯಾಕಂದ್ರೆ ಅನುಭವ ಅದ, ವಯಸ್ಸು ಜಾಸ್ತಿ ಅದ, ಮತ್ತು ಕಾಂಟ್ರಾಕ್ಟ್ ಎಲ್ಲರ ಜೊತೆಗೂ ಇದ್ದಾವೆ. 136 ಶಾಸಕರ ಜೊತೆಗೆಲ್ಲ ನೇರ ಇವಾಗ ಕಾಂಟ್ರಾಕ್ಟ್ ಇರೋದ್ರಿಂದಾಗೆ ಸಹಜವಾಗಿ ಅವ್ರ ಮೇಲೆ ಸಹಜ ಬನ್ನಿ ಅಂತ ಆತ್ಮವಿಶ್ವಾಸ ಇರ್ಬೋದು. ಅದು ಮುಗಿದ ತಕ್ಷಣ ಈ ತಾಲೂಕಾ, ಜಿಲ್ಲಾ, ಗ್ರಾಮ ಮಟ್ಟದ ಪಂಚಾಯತಿ ಎಲೆಕ್ಷನ್ ಬರು ಆ ದಿನಗಳು ದಾಟೋ ತನಕ ನಾವು ವೇಟ್ ಮಾಡಿಸಲಿಕ್ಕೆ ಸಾಧ್ಯದ ಅನ್ನುವಂಥ ಒಂದು ಚಿಂತನೆ ಅವ್ರದ್ದಿರ್ಬೋದು. ಅಂದ್ರೆ ಇದನ್ನು ಇದೇ ರೀತಿ ಮುಂದೆ ತಗೊಂಡು ಹೋದ್ರೆ ನಾನು ದಾಡ್ತೀನಿ ಅನ್ನೋಂಥ ಮಾತು ಇರ್ಬೋದು ಅವರಲ್ಲ.
ಆದರೆ ಅದನ್ನೆಲ್ಲ ತಡಿಸುವಾಗೇ ಇವತ್ತು ಈ ರೀತಿಯಾಗಿ ಡಿ ಕೆ ಶಿ ಅವರು ಈ 40 ಜನ ತೋರಿಸ್ತಾ ಇದ್ದಾರೆ. ಆ ಫೋಟೋಸ್ ಈಗ ನಮ್ಮಲ್ಲಿ ಬಂದಿದ್ದು ನೀವು ನೋಡಿರು, ಬೇರೆ ಬೇರೆ ಚಾನಲ್ಗಳಲ್ಲೂ ಬಂದಿದ್ದು ನೋಡಿರ್ಬೋದು. ಯಾಕಂತಂದ್ರೆ ಈಗ ಇರೋದು ಒಂದೇ ಏನಪ್ಪ ಅಂದ್ರೆ ಕಾಂಗ್ರೆಸ್ನ ದೊಡ್ಡ ಸಮಸ್ಯೆ ಡಿ ಕೆ ಶಿ ಅವ್ರನ್ನ ಸಿ ಎಮ್ ಮಾಡಲಿಕ್ಕೆ ಸಾಧ್ಯನಾ ಕಾಂಗ್ರೆಸ್ಸಿಗೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ಸು ಸಿದ್ದರಾಮಯ್ಯನಂಥ ನಾಯಕನ ಕಳ್ಕೊಳ್ಳೋ ಮನುಷ್ಯನಲ್ಲಿಲ್ಲ, ಅದೇ ಕಾಲಕ್ಕೆ ಡಿ ಕೆ ಶಿ ಅವ್ರನ್ನೂ ಕಳ್ಕೊಳ್ಳೋ ಮನುಷ್ಯನಲ್ಲಿಲ್ಲ. ಹೀಗಾಗಿ ಒಂದು ಅಡ್ಡ ಕತ್ತಲು ಸಿಕ್ಕಂಗೆ ಆಗಿದ್ದರಿಂದಾಗೆ ವಿಶೇಷವಾಗಿ ಇವತ್ತು ಈ ಕಾಂಗ್ರೆಸ್ ನಾಯಕರಿದ್ದಂಥವರು ಫಾರ್ಮಾಗೆ ಏನಾದರೂ ಡಿಸಿಷನ್ ತೊಗೊಳ್ತಾರ ಅನ್ನುವಂಥದ್ದು. ಆದ್ರೆ ಒಂದಿಷ್ಟು ವೇಟ್ ಮಾಡಬೇಕಾಗ್ಯದ. ಬಜೆಟ್ ಅಂತ ಬರ್ತಾ ಇದೆ, ಮಾರ್ಚ್ ಬಂತು, ಮೋಸ್ಟ್ಲಿ ಈ ಮಾರ್ಚ್ ತಿಂಗಳಲ್ಲೇ ಮೊದಲನೇ ವಾರದಲ್ಲೇ ಬಜೆಟ್ ಮಂಡನೆ ಅದ. ಅದು ಮುಗಿದ ನಂತರ ಏನಾಗ್ತದೆ ಗೊತ್ತಿಲ್ಲ, ಬಟ್ ಬದಲಾವಣೆ ಆಗ್ತದೆ ಅನ್ನೋದು ಡಿ ಕೆ ಶಿ ಅವರ ಬೆಂಬಲಿಗರ ಬಲವಾದ ನಂಬಿಕೆ. ಆದರೆ ಈ ನಂಬಿಕೆ ಸತ್ಯ ಆದೀತ, ರುಜುವಾತು ಆದೀತ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯರು ಅಂದುಕೊಂಡಷ್ಟು ಸುಲಭದ ವ್ಯಕ್ತಿ ಅಲ್ಲ ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಏನೂ ಇರಲಿ, ಇದನ್ನ ಯಾಕೆ ಇವತ್ತು ಚರ್ಚೆ ಮಾಡಿದಪ್ಪ ಅಂತಂದ್ರೆ ದಿನ ಸಮೀಪ ಬರ್ತಾ ಇದ್ದಾವ. ಮೋಸ್ಟ್ಲಿ ಡಿ ಕೆ ಶಿ ಅವರು ಬಿ ಜೆ ಪಿಗೆ ಹೋಗ್ಬೋದಾ ಅಂತ ಇಂದಿನವರೆಗೆ ವಿಶೇಷವಾಗಿ ಅವ್ರು ಏನೋ ಹೇಳಿರ್ಬೋದು, ಇಲ್ಲಂತಲ್ಲ. ತಮ್ಮ ಬಿ ಜೆ ಪಿ ಮಿತ್ರರೊಂದಿಗೆ ಇದ್ದಂಥ ಫೋಟೇಜಸ್ ಬಿಟ್ಟು ಏನೋ ಹೊಂದಾಣಿಕೆಯಲ್ಲಿ ಇದ್ದೀವಿ, ಮಾತನಾಡಿದ್ದೀವಿ, ಟಚ್ನಲ್ಲಿದ್ದೀವಿ ಅನ್ನೋಂಥ ಮೆಸೇಜು ಕೊಡ್ತಿರ್ಬೋದು. ಆದರೆ ಅಂದುಕೊಂಡಷ್ಟು ಸುಲಭವಿಲ್ಲ. ಇದು ಗೊತ್ತಿರುವಂಥ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರೊಂದಿಗೆ ಸಹಜವಾಗಿ ಬಜೆಟ್ ಮಾಡಿಸೋದು ಜೊತೆಗೆ ಎಲೆಕ್ಷನ್, ಈ ಎರಡೂ ಹೆಜ್ಜೆಗೆ ಇನ್ನಷ್ಟು ತೀವ್ರವಾಗಿ ನಡೀತಾ ಇದನ್ನು ಯಾವುದೋ ಪ್ರಸಂಗದಲ್ಲೇ ಸಾಧಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯರಿಗೆ ಯಶಸ್ವಿ ಆಗುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದು ವಿಶ್ಲೇಷಣೆ. ಎಷ್ಟು ಸಾಧ್ಯತೆ ಗೊತ್ತಿಲ್ಲ, ಬಟ್ ಡಿ ಕೆ ಶಿ ಅವರು ಮಾತ್ರ ಒಂದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನಂತ ನಾನೇ ಬಾಯಿ ನಾಡಿನ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಅವ್ರ ಜೊತೆಗಾರರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಇಲ್ಲ ಅಂದ್ರೆ ಒಬ್ಬ ದಲಿತ ವ್ಯಕ್ತಿ ಸಿ ಎಮ್ ಅಂತೇಳಿ ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಹೆಚ್ಚಿಗೆ ತೆರಿಗೆ ಕೇಳಿಸ್ಕೊಂಡಂಗೆ ಡಿ ಕೆ ಶಿ ಅವ್ರಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೂ ಅನೇಕ ಮಿತ್ರರಿದ್ದಾರೆ ಡಿ ಕೆ ಶಿ ಅವ್ರಿಗೆ. ಅದರಲ್ಲೂ ಮುಖ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಳಗಿಂದೊಳಗೆ ಸಿದ್ದರಾಮಯ್ಯ ಜೊತೆಗೆ ಅಷ್ಟೊಂದು ಹೊಂದಾಣಿಕೆ ಅದಂತ ನನಗೆ ಅನಿಸೋದಿಲ್ಲ. ಯಾಕಂದ್ರೆ ಖರ್ಗೆ ಅವರ ನಿಜವಾಗಿಯೂ ಸಿ ಎಮ್ ಆಗಬೇಕಾಗಿತ್ತು. ಆ ಜಾಗದಲ್ಲಿ ಇವತ್ತು ಸಿದ್ದರಾಮಯ್ಯ ಬಂದಿದ್ದಾರೆ. ಅದಕ್ಕೆ ಅವ್ರಿಗೂ ಒಳಗೆ ಆಶಯದ ಕಡೆಗೆ ಅಟ್ಲೀಸ್ಟ್ ತಮ್ಮ ಮಗನನ್ನಾದರೂ ನಾನು ಸಿ ಎಮ್ ಮಾಡಬಲ್ಲೆ ಭವಿಷ್ಯದಲ್ಲಿ ಅನ್ನುವಂಥದ್ದು. ಆ ದಿಶೆಯಲ್ಲಿ ಡಿ ಕೆ ಶಿ ಅವರು ಸಹಿತ ನಮ್ಮ ಖರ್ಗೆ ಅವರ ಸಾಮೀಪ್ಯದಲ್ಲಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನೋಡ್ರಿ ಏನಾಗ್ತದೆ. ಇದು ಗೊತ್ತಿರುವಂಥ ಸಿದ್ದರಾಮಯ್ಯರು ಸಹಿತ ಖರ್ಗೆ ಅವ್ರ ಜೊತೆ, ಅದರಲ್ಲೂ ಪ್ರಿಯಾಂಕ ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ ತೊಗೊಂಡಿದ್ದಾರೆ ಅನ್ನೋಂಥ ಸುದ್ದಿಗಳು ಇದ್ದಾವೆ. ಆದರೆ ಒಟ್ಟಾರೆಯಾಗಿ ಡಿ ಕೆ ಶಿ ಅವ್ರನ್ನ ಈ ಎಲ್ಲ ಏನು ಒಂದು ತಂತ್ರಗಾರಿಕೆ ಇದೆ ಅದು ತಿರುಗಿಸಿ ಈ ದಿನಗಳು ದುಡುವಂಥ ಕೆಲಸವನ್ನು ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಇವರು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಮುಂದಿನ ಕೆಲವೇ ದಿನಗಳು ಗೊತ್ತಾಗ್ತಾ ಹೋಗ್ತದೆ. ಆದರೂ ಡಿ ಕೆ ಶಿ ಅವರು ಮಾತ್ರ ಇಡೀ ರಾಜ್ಯದ ಜನರಲ್ಲೇ ನಾ ಸಿ ಎಮ್ ಅಪ್ಪ ಮುಂದಿಂದು ಅಂತೇಳಿ ಜನರನ್ನು ಒಪ್ಪಿಸ್ತಾ ಇದ್ದಾರೆ, ಪಕ್ಷನೂ ಒಪ್ಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರಂತ ನಾನೇ ಅನ್ನೋಂಥ ಮಾತನ್ನು ಈಗಾಗಲೇ ಜನಜನತೆ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಭಾಳಷ್ಟು ಮಟ್ಟಿಗೆ ಮುಂದೆ ಹೋಗಿದ್ದಾರೆ. ಆದರೆ ಅವರು ಬಿ ಜೆ ಪಿಗೆ ಹೋಗಿ ಸಿ ಎಮ್ ಆಗ್ತಾರೋ ಅನ್ನೋಂಥ ಮಾತು ಮಾತ್ರ ದಿನಕ್ಕೆ ಕುಬ್ಜಾಗ್ತಾ ನಡೀತಾ ಇದೆ. ಆದರೆ ಬ್ಲ್ಯಾಕ್ ಮೇಲ್ ಮಾಡಿಸೋ ಇಟ್ಕೊಂಡಾರ ಏನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಏನೋ ಆಗಲಿ ಡಿ ಕೆ ಶಿ ಅವರು ಇವತ್ತಿರುತ್ತಿರುವಂಥ ಹೆಜ್ಜೆಗಳು ಪಾರ್ಟಿ ಒಡಿಕಿಂತಲೂ ಪಾರ್ಟಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡುವಂಥ ಜೊತೆಗೆ ದಲಿತರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡು ತಾವು ಮುಖ್ಯಮಂತ್ರಿ ಆಗೋ ಜೊತೆ ದಲಿತರ ಉಪಮುಖ್ಯಮಂತ್ರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ನಮ್ಮ ಜಿ ಪರಮೇಶ್ವರ್ ಒಪ್ತಾರೋ ನೋಡಬೇಕಾಗಿದೆ. ಆದರೆ ಯಾರು ಒಪ್ಪಲೇ ಬಿಡಲಿ, ಹೈಕಮಾಂಡ್ ಏನು ಮಾಡ್ತದೆ ಭಾಳ ಮುಖ್ಯ. ಅದು ಹೈಕಮಾಂಡ್ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರನೂ ತನ್ನ ಪಾರ್ಟಿ ಉಳಿವಿಗೆ ಭಾಳ ಮಹತ್ವದ. ಆ ದಿಶೆಯಲ್ಲೇ ಸಿದ್ದರಾಮಯ್ಯರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಹೈಕಮಾಂಡ್ಗೆ ಅದ. ಯಾಕಂದ್ರೆ ಅವ್ರು ಇದ್ದರೆ ಹಿರಿಯರಿದ್ದಾರೆ, ಜಕ್ಕೊಂಡು ಹೋಗ್ತಾರೆ. ಮತ್ತು ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪರ ಮಟ್ಟಿಗೆ ಇವತ್ತು ನಾಯಕರು ಹುಡುಕಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವ್ರು ಸಿದ್ದರಾಮಯ್ಯ ಇದ್ದಾರೆ. ಅದಕ್ಕೆ ಯಡಿಯೂರಪ್ಪರನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಗರು. ಸಪೋಸ್ ಏನೋ ಆದರೂ ಹಂಗೇನೋ ಬಂದರೆ ಡಿ ಕೆ ಶಿ ಅವ್ರ ಜೊತೆ ಕೂಡ ಅವರು ಸರ್ಕಾರ ರಚಿಸುವಂಗೆ ಅವ್ರು ತಮ್ಮ ಮಗ್ಗ ಮತ್ತು ಡಿ ಕೆ ಶಿ ಅವ್ರನ್ನ ಸಿ ಎಮ್ ಮಾಡಿ ವಿಜೇಂದ್ರ ಡೆಪ್ಯೂಟಿ ಸಿ ಎಮ್ ಆಗಿ ಮಾಡುವಂಥ ಒಂದೇನು ಪ್ಲ್ಯಾನು ಇದ್ದಾವೆ ಅಂತೇಳಿ ಮಾತು ಕೇಳಿ ಬರ್ತಾ ಇದ್ದಾವೆ. ಅದೆಲ್ಲ ಮಾತುಗಳಷ್ಟೆ.
ಅದು ಎಷ್ಟರ ಮಟ್ಟಿಗೆ ಇದು ವಾಸ್ತವಕ್ಕೆ ಬರ್ತದೆ ಅನ್ನೋದು ಹೇಳೋದು ಭಾಳ ಕಷ್ಟ. ಹೇಳೋದ್ರಲ್ಲಿ ಸಿದ್ದರಾಮಯ್ಯರು ಇನ್ನೂ ಶೇಪ್ ಅನ್ನಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೊಂಡು ವಂದನೆಗಳು.